ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಕು ಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇನ್ನೇನು ಆಷಾಢ ಬಂದೇ ಬಿಡ್ತು. ಆಷಾಢ ಶುಕ್ರವಾರ ಸ್ಪೆಷಲ್ ಆಗಿ ನಾನು ಇವತ್ತು ಡ್ರೈ ಫ್ರೂಟ್ಸ್ ಪಾಯಸನ ಮಾಡ್ತಾ ಇದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಅಂತ ಅನ್ಕೊಂಡ್ರೆ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ತುಂಬಾನೇ ಹೆಲ್ದಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಹಾಗೇನೆ ಯಾರು ಬೇಕಾದ್ರೂ ಟ್ರೈ ಮಾಡ್ಕೋಬಹುದು. ಇದನ್ನ ಎಲ್ಲಾ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತನ ಇವತ್ತಿನ ರೆಸಿಪಿನ ಲಾಸ್ಟ್ ತನಕ ನೋಡಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಸಬ್ಬಕ್ಕಿ ಡ್ರೈ ಫ್ರೂಟ್ಸ್ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನೋಡಿ, ನಾನು ಈ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿನ ಒಂದು 4 ಅವರು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಂದಿರುವಂತಹ ಈ ಸಬ್ಬಕ್ಕಿನ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಡ್ರೈ ಆಗಿರ್ಬೇಕು ಈ ಸಬ್ಬಕ್ಕಿ, ಸ್ವಲ್ಪ ನೀರು ಇರಬಾರ್ದು. ಆ ರೀತಿ ಡ್ರೈ ಮಾಡಿ ಒಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡೆಯನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡು ಇವಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದ್ರೆ ನೀವು ಎಣ್ಣೆನೂ ಕೂಡ ಉಪಯೋಗಿಸಬಹುದು. ಬಟ್ ಈ ಪಾಯಸನ ತುಪ್ಪ ಹಾಕಿ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ತುಪ್ಪ ಬಿಸಿಯಾಗಿದ್ದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಿ, ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ, ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಪಿಸ್ತಾನ ಹಾಕೊಂಡು ಕಡಿಮೆ ಉರಿಯಲ್ಲಿ ಇದನ್ನ ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಪಾಯಸ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ಹಾಕೋಬಹುದು, ಇಲ್ಲ ಅಂದ್ರೆ ತುರಿದು ಬೇಕಾದ್ರೂ ಹಾಕೋಬಹುದು. ನೋಡಿ, ಎಲ್ಲಾ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ಲೈಟ್ ಆಗಿ ಕಂದು ಬಣ್ಣ ಬಂದಿದೆ, ಇಷ್ಟಾದ್ರೆ ಸಾಕು. ಇವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲಾನು ಕೂಡ ಒಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಅದೇ ತುಪ್ಪಕ್ಕೆ ನಾನು ಯಾವ ಕಪ್ ಅಳತೆಯಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನೋ ಅದೇ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು ಇವಾಗ ಅರ್ಧ ಕಪ್ ಆಗುವಷ್ಟು ಶಾವಿಗೆನ ತಗೊಂಡಿದ್ದೀನಿ. ಈ ಶಾವಿಗೆನ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಈ ರೀತಿ ತುಪ್ಪದಲ್ಲಿ ಬಿಸಿ ಮಾಡ್ಕೊಂಡಿದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಬ್ಬಕ್ಕಿನೂ ಕೂಡ ಹಾಕೊಂಡು ತುಪ್ಪ ಜೊತೆನೆ ಕ್ಲೀನ್ ಆಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಬ್ಬಕ್ಕಿ ಎಲ್ಲ ಎಲ್ಲೂ ಗಟ್ಟಿ ಆಗಿರಲ್ಲ, ಹಾಗೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪದಲ್ಲಿ ಹಾಕೊಂಡು ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಚಿಕ್ಕ ಲೋಟ ಅಳತೆಯಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಬ್ಬಕ್ಕಿ ಮತ್ತೆ ಶಾವ್ಗೆ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಒಂದ್ ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕೊಂಡು ಇವಾಗ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗ್ಯಾಸ್ ಅನ್ನ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಶಾವ್ಗೆ ಮತ್ತೆ ಸಬ್ಬಕ್ಕಿ ಒಂದು 3/4% ಬೆಂದಿರ್ಬೇಕು. ನೋಡಿ, ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಶಾವ್ಗೆ ಮತ್ತೆ ಸಬ್ಬಕ್ಕಿ ಬೆಂದಿದೆ, ಇಷ್ಟಾದ್ರೆ ಸಾಕು. ಇವಾಗ ಕಾಯಿಸಿರುವಂತಹ ಹಾಲನ್ನ ಹಾಕೊಳ್ತಾ ಇದೀನಿ. ಹಾಗೇನೆ ಹಸಿ ಹಾಲು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನಾವು ಸಪ್ರೇಟು ಈ ಪಾಯಸನ ಈ ಕಡೆ ಒಗ್ಗರಣೆ ಕೊಡೋ ಅಷ್ಟರಲ್ಲಿ ನಾವು ಈ ಹಾಲನ್ನ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದ್ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನ ಹಾಕೊಳ್ತಾ ಇದೀನಿ. ನೀರೇನು ಮಿಕ್ಸ್ ಮಾಡಿಲ್ಲ, ಹಾಗೇನೆ ಗಟ್ಟಿ ಹಾಲನ್ನ ಹಾಕೊಂಡು ಇವಾಗ ಇದನ್ನೆಲ್ಲ ಕ್ಲೀನ್ ಆಗಿ ಹಾಲು ಮತ್ತೆ ಸಬ್ಬಕ್ಕಿ ಮತ್ತೆ ಶಾವ್ಗೆ ಎಲ್ಲ ಕ್ಲೀನ್ ಆಗಿ ಒಂದಕ್ಕೊಂದು ಬೆತ್ಕೋಬೇಕು. ಆ ರೀತಿ ಇದನ್ನ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 5 ರಿಂದ 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆನ ಹಾಕೊಳ್ಳಿ. ನಾನು ಯಾವ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೋ ಅದೇ ಕಪ್ ಅಳತೆಯಲ್ಲಿ ಒಂದ್ 1/4 ಕಪ್ ಆಗುವಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ, ಅಷ್ಟೇನೆ. ಈ ಪಾಯಸನ ರುಚಿ ಡಬ್ಬಲ್ ಆಗಲು ಮೇನ್ ಸೀಕ್ರೆಟ್ ಬಂದು ಈ ಪೌಡರು. ಇದೇನಪ್ಪ ಪೌಡರ್ ಅಂತ ಅನ್ಕೊಂಡಿದೀರಾ, ನಾನಿಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ವೆನಿಲಾ ಫ್ಲೇವರ್ ಪೌಡರ್ನ ಹಾಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕೊಳ್ಳಿ, ಬಟ್ ವೆನಿಲಾ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಕುದಿತಿರುವಂತಹ ಈ ಹಾಲಿಗೆ ಈ ವೆನಿಲಾ ಫ್ಲೇವರ್ ಅನ್ನ ಹಾಕೊಳ್ತಾ ಇದೀನಿ. ಗ್ಯಾಸ್ ಅನ್ನ ಈ ಫ್ಲೇವರ್ ಹಾಕ್ಬೇಕಾದ್ರೆ ಕಡಿಮೆ ಇಟ್ಕೊಂಡು ಹಾಕೊಳ್ಳಿ. ಪೌಡರ್ ಹಾಕಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಕೈ ಬಿಡದರಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ತುಪ್ಪದಲ್ಲಿ ಹುರಿದು ಇಟ್ಟುಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕೊಂಡು ಎಲ್ಲಾನು ಕೂಡ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೆಲ್ಲ ಹಾಕೊಂಡಿದ ನಂತರ ನಾವು ಜಾಸ್ತಿ ಏನು ಕುದಿಯಕ್ಕೆ ಹೋಗಕ್ಕೆ ಬಿಡಬಾರ್ದು. ಏನಿಲ್ಲ ಅಂದ್ರೂ ಜಸ್ಟ್ ಒಂದ್ 3 ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ನಾವು ಎಷ್ಟೇ ಹೊತ್ತು ಇಟ್ಟರು ಈ ಸಬ್ಬಕ್ಕಿ ಪಾಯಸ ಗಟ್ಟಿ ಆಗಲ್ಲ. ತುಂಬಾನೇ ಟೇಸ್ಟ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಥಿಕ್ನೆಸ್ ಬಂದಿದೆ ಅಂತ. ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತಾ ಇದೀನಿ, ಅಷ್ಟೇನೆ. ಈ ಪಾಯಸನ ಬಿಸಿ ಬಿಸಿ ಇರುವಾಗ್ಲೇನೆ ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಡಿ, ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ, ಕಳ್ದೆ ಹೋಗ್ತೀರಾ. ನಿಮ್ಗೆ ಸ್ವೀಟು ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ನೀವು ಸ್ವೀಟಿಗೆ ತಕ್ಕಂಗೆ ಶುಗರ್ ಅನ್ನ ಹಾಕೊಳ್ಳಿ, ಅಷ್ಟೇನೆ. ಇವಾಗ ಒಂದು ಬೌಲ್ಗೆ ಹಾಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ತಿಂತಾ ಇದ್ರೆ
ಎಷ್ಟು ಮಸ್ತಾಗಿರುತ್ತೆ ಗೊತ್ತಾ ಈ ಸಬ್ಬಕ್ಕಿ ಡ್ರೈ ಫ್ರೂಟ್ಸ್ ಪಾಯಸನ. ಈ ರೀತಿ ಒಮ್ಮೆ ಮಾಡ್ಕೊಟ್ಬಿಟ್ರೆ ಮನ ಮಂದಿ ಎಲ್ಲ ಯಾವಾಗ್ಲೂ ಹಬ್ಬ ಹರಿದಿನ ಅಂತಾನೆ ಮಾಡಿ ಅಂತ ಏನಿಲ್ಲ, ಡೈಲಿ ಇದೇ ರೀತಿ ಪಾಯಸ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಇನ್ನೇನು ಆಷಾಢ ಶುಕ್ರವಾರನು ಕೂಡ ಬರ್ತಾ ಇದೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಈ ಸಬ್ಬಕ್ಕಿ ಡ್ರೈ ಫ್ರೂಟ್ಸ್ ಪಾಯಸನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆದೇನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನಾಗುಮಹಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ನಾಗುಮಹಿ ಕುಕಿಂಗ್ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.